Hello, good morning. Welcome back to Lakshman Tengi Physics Academy. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಮೇಲ್ಗಡೆ 2026 ಕೆ ಸಿ ಇ ಟಿಗೆ ಟಾರ್ಗೆಟ್ ಮಾಡಿಕೊಂಡು 30 to 40 ಕ್ವಶನ್ಸ್ನ ಏನು ಮಾಡಿದ್ವಿ ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಇವಾಗ ಅದೇ ಪಾಠನ ಏನು ಮಾಡೋಣ ಕಂಟಿನ್ಯೂ ಮಾಡೋಣ. ಸೆಕೆಂಡ್ ಚಾಪ್ಟರ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಏನು ಮಾಡೋಣ ಡಿಸ್ಕಷನ್ಸ್ ಮಾಡೋಣ. ಓಕೆ, ಇದರಲ್ಲಿ ಫಸ್ಟ್ ಚಾಪ್ಟರ್ ಮೇಲ್ಗಡೆ ಕೂಡ ನಾನು ಏನು ಮಾಡಿದ್ದೆ ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅನ್ನು ಕೂಡ ಕೊಟ್ಟಿದ್ದೆ ನೋಡ್ರಿ. ನಾವು ಹೌ ಯು ಆರ್ ಗೋಯಿಂಗ್ ಟು ಡಿಫೈನ್ ದ ಪೊಟೆನ್ಷಿಯಲ್. ದಟ್ ಪೊಟೆನ್ಷಿಯಲ್ ವಿ ಈಸ್ ಈಕ್ವಲ್ ಟು ಕೆ ಕ್ಯೂ ಡಿವಿಸಿಬಲ್ ಬೈ ಏನು ತಗೊಳ್ತೀರ ಅಲ್ಲಿ ಆರ್ ಅನ್ನ ತಗೊಳ್ತೀರ. ಇದಕ್ಕೆ ಓಕೆ, ಹಂಗಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ವಿ ಎ ಮೈನಸ್ ವಿ ಬಿ ನ ಏನಂತ ತಗೊಳ್ತೀರ ಅಲ್ಲಿ ಡಬ್ಲ್ಯೂ ಬೈ ಕ್ಯೂ ಅಂತಾನು ಕೂಡ ಏನು ಮಾಡ್ತೀರಾ ಕನ್ಸಿಡರ್ ಮಾಡ್ಕೊಳ್ತೀರಾ. ಓಕೆ, ಡಬ್ಲ್ಯೂ ಮೀನ್ಸ್ ವರ್ಕ್ ಡನ್. ಈ ವರ್ಕ್ ಡನ್ ಅನ್ನ ಇನ್ನೊಂದು ರೀತಿ ಕೂಡ ಡಿಫೈನ್ ಮಾಡ್ಕೊಳ್ತೀರಾ. ದಟ್ ಕ್ಯೂ ಇಂಟು ವಿ. ಕ್ಯೂ ಮೀನ್ಸ್ ಚಾರ್ಜ್, ವಿ ಮೀನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ನಾವು ದಟ್ ಡಬ್ಲ್ಯೂ ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತಾನು ಕೂಡ ತಗೊಳ್ತೀರಾ. ಇಟ್ ಮೀನ್ಸ್ ಇದಕ್ಕೂ ಕೂಡ ಏನು ಕೊಡ್ತೀರಾ ಇಲ್ಲಿ ಕ್ಯೂ ಇಂಟು ವಿ ಅಂತ ಕೊಡ್ತೀರಾ. 4 ಇಂಪಾರ್ಟೆಂಟ್ ಫಾರ್ಮುಲಾಸ್ ಅದು ರೀ. ಇದ್ರ ಮೇಲ್ಗಡೆ ನೆಕ್ಸ್ಟ್ ಏನಿದೆ ನೋಡ್ರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಫಾರ್ಮುಲಾಸ್ ಗೊತ್ತಿದ್ರೆ ಮಾತ್ರ ನ್ಯೂಮೆರಿಕಲ್ಸನ್ನ ಈಸಿಯಾಗಿ ಏನು ಮಾಡ್ಕೊಳ್ತೀರಾ ಸಾಲ್ವ್ ಮಾಡ್ಕೊಳ್ತೀರಾ. ಇದಕ್ಕೆ ಓಕೆ, ದಟ್ ಪೊಟೆನ್ಷಿಯಲ್ ಆನ್ ಡ್ಯೂ ಟು ಅ ಡೈಪೋಲ್ ದೇರ್. ಡೈಪೋಲ್ ಏನು ತಗೊಳ್ತೀರಾ ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ತಗೊಳ್ತೀರಾ, ಇನ್ನೊಂದು ನೆಗೆಟಿವ್ ಚಾರ್ಜ್ ತಗೊಳ್ತೀರಾ. ಇದಕ್ಕೆ ಇವುಗಳ ಎಕ್ವಿಟೋರಿಯಲ್ ಲೈನ್ಸ್ ಅನ್ನ ತೊಗೊಂಡ್ಬಿಟ್ರೆ ಅನ್ಕೊಳ್ಳೋಣ. ದಟ್ ಪೊಟೆನ್ಷಿಯಲ್ ಈಸ್ ಆಲ್ವೇಸ್ 0. ಎಕ್ಸಿಯಲ್ ಲೈನ್ ನ ತೊಗೊಂಡ್ಬಿಟ್ರೆ ಅನ್ಕೊಳ್ಳೋಣ. ದಟ್ ವಿ ಈಸ್ ಈಕ್ವಲ್ ಟು ಕೆ ಪಿ ಬೈ ಆರ್ ಕ್ಯೂ ಬರುತ್ತೆ. ರೈಟ್. ಜನರಲ್ ಪಾಯಿಂಟ್ ಅನ್ನ ತೊಗೊಂಡ್ಬಿಟ್ರೆ ಅನ್ಕೊಳ್ಳೋಣ. ಇಟ್ ಮೀನ್ಸ್ ನಾಟ್ ಆನ್ ಎಕ್ವಿಟೋರಿಯಲ್, ನಾಟ್ ಆನ್ ಎಕ್ಸಿಯಲ್ ಲೈನ್ಸ್ ಅನ್ನ ತೊಗೊಂಡ್ಬಿಟ್ರೆ ಅಂತ ಅನ್ಕೊಳ್ರಿ. ದಟ್ ವಿ ಈಸ್ ಈಕ್ವಲ್ ಟು ದಟ್ ಕೆ ಪಿ ಕಾಸ್ ಆಫ್ ಥೀಟಾ ಬೈ ಆರ್ ಸ್ಕ್ವೇರ್. ಸಾರಿ, ಇಲ್ಲಿ ಏನು ಬರುತ್ತೆ ಆರ್ ಸ್ಕ್ವೇರ್ ಬರುತ್ತೆ. ಕೆ ಪಿ ಬೈ ಆರ್ ಸ್ಕ್ವೇರ್. ಈ ಇಂಪಾರ್ಟೆಂಟ್ ಫಾರ್ಮುಲಾ. ಹಂಗಾರೆ ಜನರಲ್ ಪಾಯಿಂಟ್ ಮೇಲ್ಗಡೆ ಏನು ಬರ್ತೀನಿ ಇಲ್ಲಿ ಕೆ ಪಿ ಕಾಸ್ ಆಫ್ ಥೀಟಾ ಡಿವಿಸಿಬಲ್ ಬೈ ಅಂತ ಹೇಳ್ತೀವಿ ಆರ್ ಸ್ಕ್ವೇರ್. ಇದೇ ಫಾರ್ಮುಲಾದನ್ನ ಏನಂತ ಬರಿಬೋದು ನೋಡ್ರಿ. ದಟ್ ಕೆ ಪಿ ಕಾಸ್ ಆಫ್ ಥೀಟಾ ಬೈ ಆರ್ ಸ್ಕ್ವೇರ್ ಅದ ರೀ. ನಾನು ಇಂಟು ಆರ್ ಡಿವೈಡೆಡ್ ಬೈ ಆರ್ ಮಾಡಿಕೊಂಡು ಕೆ ಪಿ ಡಾಟ್ ಆರ್ ಡಿವಿಸಿಬಲ್ ಬೈ ಆರ್ ಕ್ಯೂಬ್ ಇದನ್ನ ಬರಿಬೋದ್ರಿ. ನೆಕ್ಸ್ಟ್ ಟಾರ್ಕ್ ಅನ್ನು ತಗೋಬಹುದು ನೋಡ್ರಿ. ಏನ್ ತಗೋತೀರ ಅಲ್ಲಿ ಪಿ ಕ್ರಾಸ್ ಇ ಅಂತ ತಗೋತೀರ. ಇ ಸೈನ್ ಆಫ್ ಥೀಟಾ. ನಾವು ದಟ್ ಪೊಟೆನ್ಷಿಯಲ್ ಎನರ್ಜಿ ಅಂತ ತಗೊಳ್ತಾರಲ್ಲ ಮೈನಸ್ ಪಿ ಇ ಏನ್ ತಗೊಳ್ತೀರ ಅಲ್ಲಿ ಸೈನ್ ಆಫ್ ಥೀಟಾ. ಕೆಪಾಸಿಟನ್ಸ್ ಏನ್ ತಗೊಳ್ತೀರ ಅಲ್ಲಿ ದಟ್ ಕೆಪಾಸಿಟನ್ಸ್ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ ಆರ್ ಕ್ಯೂ ಈಸ್ ಈಕ್ವಲ್ ಟು ಸಿ ಇಂಟು ವಿ ಅಂತಾನು ಕೂಡ ತಗೊಳ್ತೀರ. Capacitance in series 1 by Cs is equal to 1 by C1 plus 1 by C2. Now goes on up to 1 by Cn. Right? Capacitance in parallel component corner C1 plus C2. Now that goes on Cn. ಇದನ್ನಾರು ಅಂದ್ರೆ equivalent ಇತ್ತು ಅನ್ಕೋಣ. n ಟೈಮ್ಸ್ ಏನಾಗುತ್ತೆ ಇದು C ಆಗುತ್ತೆ. ಇದು n by C ಆಗುತ್ತೆ. ಓಕೆ, Cs is equal to ಏನಾಗುತ್ತೆ C by n ಆಗುತ್ತೆ. ಇದಕ್ಕೆ ಓಕೆ. ಇದಾದ್ಮೇಲೆ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಬರುತ್ತೆ ರೀ 1 ಬೈ ಈಸ್ ಈಕ್ವಲ್ ಟು 1 ಬೈ ಸಿ ವಿ ಸ್ಕ್ವೇರ್. ಸಿ ವಿ ಅಂದ್ರೆ ಏನು ತೊಗೊಂಡಿದ್ರಲ್ಲಿ ಕ್ಯೂ ತೊಗೊಂಡಿದ್ರಲ್ಲ. ಇಲ್ಲಿ ಏನು ಬರುತ್ತೆ ಇಲ್ಲಿ 1 ಬೈ 2 ಸಿ ಸ್ಕ್ವೇರ್ ವಿ ಸ್ಕ್ವೇರ್ ಬೈ ಸಿ ಅಂತಂದ್ರೆ ಇಟ್ ಕಮ್ಸ್ 1 ಬೈ ಕ್ಯೂ ಸ್ಕ್ವೇರ್ ಬೈ ಸಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನು ತಗೊಳ್ತೀರ ಇಲ್ಲಿ ಫಾರ್ಮುಲಾಸ್ ಕೆಪಾಸಿಟನ್ಸ್ ಮೇಲ್ಗಡೆ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ಸ್ ಒಂದು ಫಾರ್ಮುಲಾ ತಗೊಳ್ತೀರ. ದಟ್ ಈಸ್ ಈಕ್ವಲ್ ಟು ಕೆ ಎಪ್ಸಿಲಾನ್ ನಾಟ್ ಎ ಬೈ ಡಿ. ಇವೆಲ್ಲವೂ ಏನ್ರಿ ಇವು ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದ್ರೆ ಏನು ಮಾಡ್ಬೋದ್ರಿ ನೀಟಾಗಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೋಬಹುದು. ಇದಕ್ಕೆ ಓಕೆ ದಟ್. ಹಂಗಂದ್ರೆ ಫಸ್ಟ್ ನ್ಯೂಮೆರಿಕಲ್ಸ್ ಅನ್ನ ನೋಡ್ರಿ. ವಾಟ್ ಇಸ್ ದ ಫಸ್ಟ್ ನ್ಯೂಮೆರಿಕಲ್ಸ್? First numericals. Capacitor charged with the battery V after charging a battery is disconnected
Dielectric slab with the dielectric constant K is inserted between the plates. Potential across a plates capacitor will becomes. Okay, so ನಾನೇನು ತಗೋತೀನಿ ಇಲ್ಲಿ V dash is equal to Q dash by C means V is equal to ಏನು ತಗೋತೀನಿ Q by C ಅಂತ ತಗೊಂಡ್ರಿ ಅಂತ ಅನ್ಕೋರಿ. ಓಕೆ, ನಾವು ಸೊ ಇಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನು ಪ್ಲೇಸ್ ಮಾಡಿದಾನೆ ಅಂತ ಅನ್ಕೋರಿ. ಅವನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನು ಪ್ಲೇಸ್ ಮಾಡಿದ ಅಂತ ಅನ್ಕೋರಿ. ವಾಟ್ ಇಸ್ ಸಿ ದಟ್ ಬಿಕಮ್ಸ್ ದಟ್ ಸಿ ಈಸ್ ಈಕ್ವಲ್ ಟು ಸಿ ಈಸ್ ಈಕ್ವಲ್ ಟು ಅಂತ ಇಲ್ಲಿ ಸಿ ಡ್ಯಾಶ್ ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಸಿ ಅಂತ ತೊಗೊಂಡ್ಬಿಡ್ತಾರೆ. ಓಕೆ, ಸೊ ಹಂಗಾರೆ ಏನು ಬರ್ತಲ್ಲಿ ದಟ್ ವಿ ಡ್ಯಾಶ್ ಈಸ್ ಈಕ್ವಲ್ ಟು ದಟ್ ಕ್ಯೂ ಡಿವಿಸಿಬಲ್ ಬೈ ಏನು ತೊಗೊಳ್ತಾರೆ ಕೆ ಟೈಮ್ಸ್ ಸಿ. ಅಂದರೆ ಕೆ ಬೈ ಸಿ ಅಂದರೆ ಏನು ತೊಗೊಳ್ತಾರೆ ಇಲ್ಲಿ ನಾವು ನಮ್ಮ ವಿ ಡಿವಿಸಿಬಲ್ ಬೈ ಕೆ. ಅಂದರೆ ಆನ್ಸರ್ ಏನು ಬರ್ತದೆ ನಿಮ್ಗೆ ಇಲ್ಲಿ ಆಪ್ಷನ್ ಡಿ, ವಿ ಬೈ ಕೆ. ಓಕೆ, ಸೆಕೆಂಡ್ ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಕೊಡ್ರಿ. ನಿಮಗೆ ಕೆ ಸಿ ಇ ಟಿಯಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೂಡ ಇರ್ತಾವ್ರಿ, ಡೋಂಟ್ ವರಿ. ಏನೆಲ್ಲ ಬರೀ ಫಾರ್ಮುಲಾಸನ್ನ ಆ್ಯಡ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು ಅಂತ ಏನಿರಲ್ಲ. ಎಲೆಕ್ಟ್ರಿಕಲ್ ಎನರ್ಜಿ ಟ್ಯಾಂಕ್, ಟ್ಯಾಂಕ್ ಮೀನ್ಸ್ ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು. ಯಾವುದ್ರ ಇದರಲ್ಲಿ ಕೆಪಾಸಿಟರ್. ಏನನ್ನು ಸ್ಟೋರ್ ಮಾಡ್ತಾರೆ ಇದು ಎನರ್ಜಿ ಆರ್ ಚಾರ್ಜಸ್ ಅನ್ನು ಏನು ಮಾಡ್ತಾರೆ ಇಲ್ಲಿ ಸ್ಟೋರ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಏನನ್ನು ಸ್ಟೋರ್ ಮಾಡುತ್ತಾರೆ ಇದು ಚಾರ್ಜಸ್ ಅನ್ನು ಸ್ಟೋರ್ ಮಾಡುತ್ತೆ. ಇದು ಥರ್ಡ್ ಕ್ವಶನ್ಸ್ ಅಬ್ಸರ್ವ್ ಮಾಡ್ಕೊಡ್ರಿ. ಇಲ್ಲಿ ಸ್ವಲ್ಪ ಟರ್ಮ್ಸ್ಗಳನ್ನು ಅಬ್ಸರ್ವ್ ಮಾಡ್ಕೊಡ್ರಿ. ರೆಸಿಸ್ಟೆನ್ಸ್ ಕೆನ್ ನಾಟ್ ಸ್ಟೋರ್ ದೇರ್, ರೈಟ್. ಇವೆರಡು ಕೂಡ ಸ್ಟೋರ್ ಮಾಡಲ್ರಿ. ಯಾವ ಸ್ಟೋರ್ ಮಾಡ್ತಾರೆ ಇಲ್ಲಿ ಕೆಪಾಸಿಟರ್ ಮಾತ್ರ ಸ್ಟೋರ್ ಮಾಡುತ್ತೆ. ಆ ಚಾರ್ಜ್ ಕೊಟ್ಟಿದ್ದಾನ್ರಿ ಅವನು. ವಾಟ್ ಈಸ್ ದ ಗಿವನ್ ಡಾಟಾ ಇಸ್ ದೇರ್? ಚಾರ್ಜ್ ಕೊಟ್ಟಿದ್ದಾನ್ರಿ. ಎಷ್ಟು ಕೊಟ್ಟಾನ್ರಿ? 2 × 10⁻³ ಕೂಲಂಬ್. ಮೂಡ್ ಥ್ರೂ ಆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಕೊಟ್ಟಾನ ನೋಡ್ರಿ. ಎಷ್ಟು ಕೊಟ್ಟಾನ್ರಿ? 10 ವೋಲ್ಟ್. ಹೌ ಮಚ್ ವರ್ಕ್ ಡನ್ ಟು ಮೂವ್ ದಿಸ್ ಚಾರ್ಜ್ ಅಂತ ಕೇಳಿದನ್ರಿ. ರೈಟ್ ಆನ್ ದೇರ್. ಅಂದ್ರೆ ಏನು ತೊಗೊಳ್ತೀರಿ ದಟ್ ವಿ ಈಸ್ ಈಕ್ವಲ್ ಟು ಸೊ ವರ್ಕ್ ಡನ್ ಪರ್ ಚಾರ್ಜಸ್ ಅಂತ ಹೇಳ್ತೀರ. ನಾವು ವಾಟ್ ಇಸ್ ದ ವರ್ಕ್ ಡನ್ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ವಿ ಏನದ ರೀ 10, ಕ್ಯೂ ಏನದ ರೀ 2 × 10⁻³ ಬಟ್ ಅವನು ಎದರಲ್ಲಿ ಕೇಳ ನೋಡ್ರಿ ಇಲ್ಲಿ ಇನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೇಳೋಣ. ಹಂಗಾರೆ ಎಲೆಕ್ಟ್ರಾನ್ಸ್ ವೋಲ್ಟ್ ತನ್ಕೋಣ. ಇದಕ್ಕೆ ಏನು ಮಾಡ್ಕೋಬೇಕ್ರಿ? ಚಾರ್ಜ್ ಅನ್ನು ಎಲೆಕ್ಟ್ರಾನ್ಸ್ಲಿ ಡಿವೈಡ್ ಮಾಡ್ಕೋಬೇಕು. 1.6 × 10⁻⁻⁹. ಅಂದರೆ 2 ಇಂಟು ಇಲ್ಲಿ ನೋಡ್ರಿ ಈ 0ಕ್ಕೆ -3 ಏನಾಗತ್ತೆ ರೀ -2 ಆಗುತ್ತೆ. ಅಂದರೆ 2 ಹಾಗೆ ಇರುತ್ತೆ ರೀ, 1.6 ಕೂಡ ಹಾಗೆ ಇರುತ್ತೆ. ಈ 0ಕ್ಕೆ ಒಂದು ಮೈನಸ್ನ ಕ್ಯಾನ್ಸಲ್ ಮಾಡ್ಕೊಳ್ತೀನಿ ರೀ. 10⁻⁻² ಆಗುತ್ತೆ. -19. ಸೊ ಮೇಲ್ಗಡೆ ಹೋದ್ರೆ ಏನು ತೊಗೊಳ್ತೀರಿ ಇಲ್ಲಿ +19 ತೊಗೊಂಡ್ಬಿಡ್ತೀರ. ಎಕ್ಸಾಕ್ಟ್ಲಿ 2/1.6 ಎಷ್ಟು ಬರುತ್ತೆ ನಿಮಗೆ ಇಲ್ಲಿ? 1.25 ಇಂಟು 10⁻+17 ಎಲೆಕ್ಟ್ರಾನ್ ವೋಲ್ಟ್. ಸೊ ಪಾಸ್ ಮಾಡ್ಕೊಡ್ರಿ, ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಕೊಡ್ರಿ ಆನ್ಸರ್ಸ್ ಅನ್ನ. ಎಷ್ಟು ಬರುತ್ತೆ? ಆಪ್ಷನ್ ಬಿ 1.25 × 10⁻17 ಎಲೆಕ್ಟ್ರಾನ್ಸ್ ವೋಲ್ಟ್. ಅಕಸ್ಮಾತ್ ಅವ್ನು ಏನಾದ್ರು ಜೌಲಲ್ಲಿ ಕೊಡ್ರಿ ಅಂತ ಅಂದಿದ್ದು ಅಂದ್ಕೊಡ್ರಿ. ಇದು ಡಿವೈಡ್ ಮಾಡೋತಕ್ಕಂಥ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಡೈರೆಕ್ಟ್ ಆಗಿ ಏನು ತಗೊಳ್ತೀರಾ? 2 × 10⁻² ಜೌಲ್. ರೈಟ್. ಎಲೆಕ್ಟ್ರಾನ್ ವೋಲ್ಟ್ ಬೇಕನ್ನೋ ರೀಸನ್ಗಾಗಿ ಏನು ಮಾಡ್ಕೊಳ್ತೀರಾ ಅದನ್ನ ಸೊ ಡಿವೈಡ್ ಮಾಡ್ಕೊಂಡ್ಬಿಡ್ತೀರಾ. ಇದಾಗ್ಲೇ ಅದೇ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ಕೊಡ್ರಿ. ಏನದ ಇಲ್ಲಿ ಕ್ವಶನ್ಸ್? 2 ಕೆಪಾಸಿಟರ್ಸ್. ಓಕೆ, ಏನದ ನೋಡ್ರಿ ಇಲ್ಲಿ 2 ಕೆಪಾಸಿಟರ್ಸ್ 3 and 6 ಆರ್ ಕನೆಕ್ಟೆಡ್ ಇನ್ ಅ ಸಿರೀಸ್ ಅಂತ ಕೇಳೋಣ. ನಾವು ಯಾವ ರೀತಿ ಅಂತ ಅನ್ಕೊಂಡ್ರೆ ನಾವು ಆಲ್ ಟೇಕನ್ ಅ ಸಿರೀಸ್. ಕನೆಕ್ಟ್ ಇಲ್ಲ ನೋಡ್ರಿ. ಇಲ್ಲೇನಾದ್ರೂ ಇವಾಗ ಬ್ಯಾಟ್ರಿಯನ್ನ ಕನೆಕ್ಟ್ ಮಾಡಿದ್ರು. ಬ್ಯಾಟ್ರಿ ಎಷ್ಟದ? ಇದು 900 ವೋಲ್ಟ್. ಕೆಪಾಸಿಟರ್ ಏನದ್ರಿ? 3 μF. ಇದೆಷ್ಟದ್ರಿ? 6 μF. ಸೊ ಸಿ ಎಸ್ ಇತ್ತು ಅಂತ ಅನ್ಕೊಡ್ರಿ, ಮೀನ್ಸ್ ಸಿರೀಸ್ ಇತ್ತು ಅಂತ ಅನ್ಕೊಡ್ರಿ. ಡೈರೆಕ್ಟ್ ಆಗಿ ತೊಗೊಂಡ್ಬಿಡ್ರಿ C1 C2 ಡಿವಿಸಿಬಲ್ ಬೈ C1 + C2.
ಅಂದರೆ ಎಷ್ಟು ಬಂದ್ಬಿಡುತ್ತೆ ನಿಮ್ಗೆ? ಸೊ 18/9 ಇಟ್ ಮೀನ್ಸ್ 2 ಮೈಕ್ರೋ ಫೆರಡ್. ಕರೆಕ್ಟ್? ಯಾವುದ್ರೆ ಇಕ್ವಿವೆಲೆಂಟ್. ಸೊ ಚಾರ್ಜ್ ಪೊಟೆನ್ಷಿಯಲ್ ಕೂಡ ಕೊಟ್ಟಿದ್ದಾನೆ ಅವನು. ವಾಟ್ ಇಸ್ ದ ಪೊಟೆನ್ಷಿಯಲ್? V is equal to 900 ವೋಲ್ಟ್. ಓಕೆ, ಅಂದರೆ ಇವಾಗ ಸೊ ವಾಟ್ ಮೇ ಬಿ ದ ಕ್ಯೂ ಏನು ಬರ್ಬೋದ್ರಿ ಇಲ್ಲಿ? CS ಇಂಟು ಏನಾಗುತ್ತೆ ಇಲ್ಲಿ? V ಆಗಿಬಿಡುತ್ತೆ. ನೌ ದಟ್ ಸೊ 900 ಇಂಟು 2 ಇಟ್ ಮೀನ್ಸ್ 1800 ಮೈಕ್ರೋ ಫೆರಡ್. ಇದು ಏನಂತ್ರಿ ಚಾರ್ಜಸ್ ಆಯ್ತು. ಇವಾಗ ಈ ಕೆಪಾಸಿಟರ್ಸ್ಗಳನ್ನ ಹೆಂಗೆ ಕನೆಕ್ಟ್ ಮಾಡ್ತಾರೆ ಅಂತ ಹೇಳಿ ಅವನು ಡಿಸ್ಕನೆಕ್ಟೆಡ್, ರೀಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಅನ್ಕೊಡ್ರಿ. ಯಾವ ರೀತಿ ತಗೊಳ್ತೀರಾ ಅದೇ ಒಂದು ಕೆಪಾಸಿಟರ್ಸ್ ಅನ್ನ ಈ ರೀತಿ ತಗೊಳ್ತೀರಾ. ಓಕೆ, ಇವಾಗ ಇದಕ್ಕೆ ಕನೆಕ್ಟ್ ಮಾಡಿರ್ತಕ್ಕಂಥ ಸೋರ್ಸ್ ಆಫ್ ವೋಲ್ಟೇಜು ಎಷ್ಟು ಬರುತ್ತಾ ಅನ್ನೋದನ್ನ ಕೇಳಿದಂತ. ಹಾಗಾದ್ರೆ ಇದ್ರ ಎಷ್ಟಿದೆ ಇಲ್ಲಿ? 3 ಮೈಕ್ರೋ ಫೆರಡ್. ಕರೆಕ್ಟ್? ಇಲ್ಲಿ ಎರಡು ಕಡೆ ಏನದ ರೀ? 18 ಮೈಕ್ರೋ ಫೆರಡ್ ಅದ. ದೇರ್ ಫೋರ್ Q1 ಇಸ್ ಈಕ್ವಲ್ ಟು ಏನಾಗತ್ತೆ ಇಲ್ಲಿ? 18 ಮೈಕ್ರೋ ಫೆರಡ್ ಆಗತ್ತ. Q2 ಕೂಡ ಏನಾಗತ್ತೆ ಇಲ್ಲಿ? 18 ಮೈಕ್ರೋ ಫೆರಡ್ ಆಗತ್ತೆ. ನಾವು ದಟ್ ಇದೇನಾಗತ್ತೆ ರೀ? 6 ಮೈಕ್ರೋ ಫೆರಡ್. ಹಂಗಂದ್ರೆ ಪ್ಯಾರಲಲ್ ಇರೋದ್ರಿಂದ ಡೈರೆಕ್ಟ್ ಆಗಿ ಯಾಡ್ ಮಾಡ್ಕೊಂಡ್ಬಿಡ್ತೀರಾ? C1 ಪ್ಲಸ್ C2. ಅಂದ್ರೆ ಎಷ್ಟು ಬರುತ್ತೆ ಇದು? 3 ಪ್ಲಸ್ 6 9 ಮೈಕ್ರೋ ಫೆರಡ್. ಬಟ್ ಚಾರ್ಜಸ್ ಅನ್ನ ನೀವು ಇಕ್ವಿವೆಲೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ಕೊಳ್ಳೋಣ. Q1 ಪ್ಲಸ್ Q2 ಮಾಡ್ಕೊಳ್ಳೇಬೇಕು. ಇಲ್ಲಿ ಎರಡು ಕಡೆ ಸೇಮ್ ಇರುತ್ತೆ, ಇಲ್ಲಿ ಬೇರೆ ಬೇರೆ ಇದೆ. 18 ಎಷ್ಟು ಬರುತ್ತೆ ರೀ? 3600 ಮೈಕ್ರೋ ಫೆರಡ್. ರೈಟ್? ಅಂದ್ರೆ V ಎಷ್ಟು ಅಂತ ಕೇಳಿದ ನಾವು. ಹೆಂಗೆ ತಗೋತೀರಾ? ದಟ್ V is equal to Q divisible by CP. Q ಎಷ್ಟು ಅದ ರೀ? 3600 into 10⁻⁻6. CP ಏನದ ರೀ? 9 into 10⁻⁻6. -6 get cancelled. 9 1s 9 4s. ಅಂದ್ರೆ ಟೋಟಲ್ ಎಷ್ಟು ಬಂತ್ರಿ ಇಲ್ಲಿ? 400 ವೋಲ್ಟ್ ಬಂತ್ರಿ. ಆಪ್ಷನ್ ಯಾವ್ದ್ರಿ ಇಲ್ಲಿ? ಆಪ್ಷನ್ ಡಿ. ಅರ್ಥ ಆದ್ರಿ ಕ್ಲಿಯರ್ ಆಗಿ? ರೈಟ್? ನೋಡ್ರಿ ಅದನ್ನ. ಓಕೆ, ಸೊ ಒಂದ್ಸಲ ಏನ್ ಮಾಡ್ಕೊಡ್ರಿ, ಕನ್ಫ್ಯೂಷನ್ಸ್ ಆಯ್ತು ಅನ್ಕೊಂಡು ಫಾಲ್ ಮಾಡ್ಕೊಡ್ರಿ, ಮತ್ತೆ ಒಂದು 10 ಸೆಕೆಂಡ್ ಬ್ಯಾಕ್ ಹೋಗಿ ಕ್ಲಿಯರ್ ಆಗಿ ಏನ್ ಮಾಡ್ಕೊಡ್ರಿ ಅಂದ್ರೆ ಸಾಲ್ವ್ ಮಾಡ್ಕೊಡ್ರಿ. ಓಕೆ, ಯಾಕಂತಂದ್ರೆ CET-ಗೆ ನಾನು ನಿಮ್ಗೆ ಹೇಳಿದೆ. ಓಕೆ, CET ಹೆಂಗಿರುತ್ತೆ ಅನ್ಕೋಣ? ರೇಷಿಯೋಸ್ 75% 25% ಇರುತ್ತೆ. ಮ್ಯಾಕ್ಸಿಮಮ್ ಇದೇ ರೇಷಿಯೋಸ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ತಾರೆ. ಇಟ್ ಮೀನ್ಸ್ ಫಸ್ಟ್ ಇಯರ್ದು 75%, ಸೆಕೆಂಡ್ ಇಯರ್ 75% ಕ್ವಶನ್ಸ್ನ, ಫಸ್ಟ್ ಇಯರ್ದು 25% ಕ್ವಶನ್ಸ್ನ ಕೇಳ್ತಾನೆ. ಅಂದರೆ 45+ ಕ್ವಶನ್ಸು ಸೆಕೆಂಡ್ ಇಯರ್ ಸಿಲೆಬಸ್ ಇಂದನೇ ಬರೋದು CET. ರೈಟ್? ಸ್ವಲ್ಪ ವೇರಿ ಆಗ್ಬೋದು. ಸೊ 15+ ಕ್ವಶನ್ಸು ಫಸ್ಟ್ ಇಯರ್ ಸಿಲೆಬಸ್ ಇಂದನೇ ಬರೋದು. ಹಾಗಾದ್ರೆ 45+ ಕ್ವಶನ್ಸು ಸೆಕೆಂಡ್ ಇಯರ್ ಕೇಳಬೇಕು ಅಂತ ಅನ್ಕೊಳ್ರಿ. ಮ್ಯಾಕ್ಸಿಮಮ್ ಏನು ಮಾಡ್ಕೊತ ಅನ್ಕೊಳ್ಳೋಣ? ಫಸ್ಟ್ 4 ಚಾಪ್ಟರ್ ಇಂದಾನೆ ಕೇಳೋದು. ಇಲ್ಲಿದೆ ನೋಡ್ರಿ. ಅಗೇನ್ ಹೆಂಗದ ನೋಡ್ರಿ ಇಲ್ಲಿ? 2 capacitors 6 and 12 are connected in a series with battery. The voltage across the 6 is a 2 volt. Complete the total battery voltage. ಅಂದ್ರೆ ಹಿಂಟ್ ಕೊಡ್ತೀನಿ ನೋಡ್ರಿ. ಸೊ ನೀವೇ ಸಾಲ್ವ್ ಮಾಡ್ಕೊಡ್ರಿ. ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್. ಸೊ ಎಷ್ಟನೇ ಕ್ವಶನ್ಸ್ ರೀ ಇದು? 3. This one is 4 questions. ಇದನ್ನು 5th ಕ್ವಶನ್. ಎರಡು ಕೆಪಾಸಿಟರ್ಸ್ನ ಹೆಂಗೆ ಕನೆಕ್ಟ್ ಮಾಡ್ಯಾನ್ರಿ ಅವನು? ಸೀರೀಸ್. ಯಾವ್ಯಾವ್ದ್ರಿ ಅದು? 6 ಮೈಕ್ರೋ ಫೆರಡ್, ಇನ್ನೊಂದು ಯಾವ್ದ್ರಿ? 12 ಮೈಕ್ರೋ ಫೆರಡ್. ಇದಕ್ಕೊಂದು ಯಾರನ್ನೂ ಬ್ಯಾಟ್ರಿ ಕನೆಕ್ಟ್ ಮಾಡ್ಯಾನ ಅಂತ ಅನ್ಕೊಡ್ರಿ. ಅವನು ಆಲ್ರೆಡಿ ಕೊಟ್ಟಾನ್ರಿ. 6 ಮೈಕ್ರೋ ಫೆರಡ್ ಮುಖಾಂತರ ಎಷ್ಟಿದ್ರಿ ಪೊಟೆನ್ಷಿಯಲ್ ಡಿಫರೆನ್ಸ್? ದಟ್ V1 is equal to 2 ವೋಲ್ಟ್. 12 ಕೊಟ್ಟಾನ್ರಿ? ಕೊಟ್ಟಿಲ್ಲ. ಅದನ್ನ ಏನ್ ಮಾಡ್ಕೋಬೇಕ್ರಿ ಇಲ್ಲಿ? ಫೈಂಡ್ ಔಟ್ ಮಾಡ್ಕೋಬೇಕು V2 ಎಷ್ಟಂತ. ಇದಕ್ಕೆ V1 ಪ್ಲಸ್ V2 ಏನಾಗಿಬಿಡುತ್ತೆ ನಿಮಗೆ? ಟೋಟಲ್ ಸಿಕ್ಬಿಡುತ್ತೆ V1 ಪ್ಲಸ್ V2. ಓಕೆ,
ಹಾಗಾದ್ರೆ ಹೆಂಗೆ ಫೈಂಡ್ ಔಟ್ ಮಾಡ್ಕೊಳ್ತೀರಿ ಇದನ್ನು? ಮೊದಲು ಏನು ಮಾಡ್ಕೊಳ್ರಿ, ಸಿ ಎಸ್ ಫೈಂಡ್ ಔಟ್ ಮಾಡ್ಕೊಳ್ರಿ, ಆಮೇಲೆ ಕ್ಯೂ ಫೈಂಡ್ ಔಟ್ ಮಾಡ್ಕೊಳ್ರಿ, ಆಮೇಲೆ ಇವುಗಳ ವ್ಯಾಲ್ಯೂಸನ್ನು ತೊಗೊಂಡು ಏನು ಮಾಡ್ಕೊಳ್ರಿ, V2ನ ಫೈಂಡ್ ಔಟ್ ಮಾಡ್ಕೊಳ್ರಿ. ಅದಾದ್ಮೇಲೆ V1 ಪ್ಲಸ್ V2ನ ಏನು ಮಾಡ್ಕೊಳ್ರಿ, ಆ್ಯಡ್ ಮಾಡ್ಕೊಳ್ರಿ. ಯು ವಿಲ್ ಗೆಟ್ ಆನ್ಸರ್. ಸೊ ಹಾಗಾದ್ರೆ ಇದ್ರ ಆನ್ಸರ್ ಎಷ್ಟು ಬರ್ಬೇಕ್ರಿ? ನೋ ದಟ್ ಆನ್ಸರ್ ಈಸ್ 3 ವೋಲ್ಟ್. ಯಾವುದ್ರಿ ಆಪ್ಷನ್ಸು? ಡಿ, 3 ವೋಲ್ಟ್ ಬರುತ್ತೆ. ಓಕೆ, ನೆಕ್ಸ್ಟು 6 ಕ್ವಶನ್ಸನ್ನು ಅಬ್ಸರ್ವ್ ಮಾಡಿ. ಇದನ್ನು 6 ಕ್ವಶನ್. In a figure, charge on a capacitor is plotted against the potential difference across the capacitor. ಯಾವುಗಳ ಮಧ್ಯೆ ಇದು? Q ವರ್ಸಸ್ V. Capacitance and energy stored in a capacitor respectively ಅಂತ ಕೇಳಿ ನೋಡೋಣ. ಓಕೆ, ನಾನೇನು ತೋರಿಸಿ ನೋಡ್ರಿ ಫಾರ್ಮುಲಾ ದಟ್ Q is equal to C into V ಆದರೆ ವಾಟ್ ಇಸ್ C is equal to Q by V. ಅದರ ಪಾಯಿಂಟ್ ಕೊಟ್ಟನಲ್ಲ, ಎಷ್ಟು ಕೊಟ್ಟನ್ರಿ ನಾವು? 120 into 10 to the power minus 6 ಡಿವಿಸಿಬಲ್ ಬೈ ಏನಾದ್ರೂ ಇಲ್ಲಿ 10 ಅದ, ನಾವು ಗೆಟ್ ಕ್ಯಾನ್ಸಲ್. ಹಂಗಾರೆ ಸಿ ಎಷ್ಟು ಬರುತ್ತೆ ಇದು? 12 into 10 to the power minus 6. ಇಟ್ ಮೀನ್ಸ್ ದಟ್ ಸಿ is equal to 12 microfarad. ಆಪ್ಷನ್ 1 is wrong, ಆಪ್ಷನ್ ಡಿ is wrong. ಕರೆಕ್ಟ್ ರೀ? ಹಂಗಾರೆ ಎನರ್ಜಿ ಸ್ಟೋರ್ಡ್ ಕೂಡ ಏನು ಮಾಡ್ಕೋಬೇಕು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಾರ್ಮುಲಾ ಬರ್ಸಿದಲ್ಲ 1/2 CV ಸ್ಕ್ವೇರ್. ಸೊ 1/2 ಹಂಗೆ ಇಟ್ಕೊಳ್ತೀರ. ಸಿ ಅಂದರೆ ಎಷ್ಟು ರೀ? 12 ಮೈಕ್ರೋಫೆರಡ್ ಬಂದದ, minus 6 ಇಂಟು ವಿ ಅಂದರೆ ಎಷ್ಟು ಅದ ರೀ? 10 ಅದ. 10 into 10 ಎಷ್ಟು ಬರುತ್ತೆ ಇಲ್ಲಿ? 100 ಬರುತ್ತೆ. ರೈಟ್? 6 ಎರಡು ಜೀರೋಗೆ ಏನಾಗ್ತಾವ ಇಲ್ಲಿ? ಕ್ಯಾನ್ಸಲ್ ಆಗ್ತಾವ, 4 ಬಂದ್ಬಿಡುತ್ತೆ. ಅಂದರೆ ಎಷ್ಟಾಗುತ್ತೆ ಇದು? 6 into 10 to the power minus 4 ಆರ್ 600 ಮೈಕ್ರೋ ಜೌಲ್. ಬರಿಬೋದಾ? ಅಂದರೆ ಇಲ್ಲಿ 1200 ಇದೆ, ಇದು ಕೂಡ ಕ್ಯಾನ್ಸಲ್. ಅಂದರೆ ಯಾವ್ದು ಬರುತ್ತೆ ಇಲ್ಲಿ? ಬಿ ಬರುತ್ತೆ. ಇದು ಸೇಮ್ ಅದ ನೋಡ್ರಿ. 7th one remains same. Take it as a homework. ಸಿಮಿಲರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದು ಬೇಡ ರೀ. ಓಕೆ, ಯಾಕಂದರೆ ಒಂದು ಕ್ವಶನ್ಸ್ನ ಆಲ್ರೆಡಿ ಏನು ಮಾಡಿರ್ತಾರೆ ಇಲ್ಲಿ, ಸೊ ಸಾಲ್ವ್ ಮಾಡಿರ್ತಾರೆ. ಅದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ಸ್ ಕೂಡ ಇರುತ್ತೆ. ಓಕೆ, ಸೊ ಇಲ್ಲಿ ಏನು ಮಾಡ್ಕೊಳ್ರಿ ಅನ್ಕೋಣ, 2 ಕೆಪಾಸಿಟರ್ಸ್ ಇನ್ ಸಿರೀಸ್ ಅಂತ ತೊಗೊಂಡಿದ್ದಾನೆ ಅವನು. 2 ಕೆಪಾಸಿಟರ್ಸ್ ಇನ್ ಸಿರೀಸ್ ಅದ ರೀ. ಯಾವ್ಯಾವ್ದು ಇಲ್ಲಿ? 2 ಮೈಕ್ರೋಫೆರಡು, ನೆಕ್ಸ್ಟ್ ಯಾವುದು? 4 ಮೈಕ್ರೋಫೆರಡು. ಇವುಗಳಿಗೆ ಏನು ಕನೆಕ್ಟ್ ಮಾಡ್ಯಾನ್ರಿ ಅವನು? 6 ವೋಲ್ಟ್ ಬ್ಯಾಟ್ರಿನ ಕನೆಕ್ಟ್ ಮಾಡಿದಾನ್ರಿ. ಇದರದ 6 ವೋಲ್ಟ್ ಬ್ಯಾಟ್ರಿ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಎನರ್ಜಿನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳೋಣ. ರೈಟ್? ಕ್ಯೂ ಮತ್ತು ಇನ ಏನು ಮಾಡ್ಕೋಬೇಕ್ರಿ ಇಲ್ಲಿ? ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಫೈಂಡ್ ಔಟ್ ಮಾಡ್ಕೊಡ್ರಿ. ಓಕೆ, ಸಿಮಿಲರ್ ಲಾಸ್ಟ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ದು. ಇದು ಕೂಡ ಹಾಗೆ ಇದೆ ನೋಡ್ರಿ. ರೈಟ್? ಟೇಕ್ ಇಟ್ ಆಸ್ ಅನ್ ಹೋಮ್ವರ್ಕ್. ಯಾಕಂತಂದರೆ ಎಲ್ಲ ಫಾರ್ಮುಲಾಸನ್ನು ಕವರ್ ಮಾಡ್ತಕ್ಕಂಥ ನಂಬರ್ ಆಫ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ್ರಿ. ಒಂದೇ ರೀತಿಯಾಗಿರ್ತಕ್ಕಂಥ 10 ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕಿಂತ ವೆರೈಟಿ ಆಫ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ರೆ ನಿಮಗೂ ಕೂಡ ಏನಾಗುತ್ತೆ, ಸ್ವಲ್ಪ ಗ್ರಿಪ್ಸ್ ಕೂಡ ಸಿಗುತ್ತೆ. ನಾವು 8 ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಕೊಡ್ರಿ. ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 8. 500 ಮೈಕ್ರೋಕೂಲಮ್. ಎಷ್ಟು ಕೊಟ್ಟಂದ್ರೆ ಕ್ಯೂ ಇಸ್ ಈಕ್ವಲ್ ಟು 500 ಮೈಕ್ರೋಕೂಲಮ್ ಎನಿ ಪಾಯಿಂಟ್ ಬಿ ವೇರ್ ಪೊಟೆನ್ಷಿಯಲ್ ಈಸ್ 20. ಅಂದರೆ ಪೊಟೆನ್ಷಿಯಲ್ ಎಟ್ ಬಿ ಈಸ್ ಅನ್ನ 20 ಈಸ್ ಕ್ಯಾರಿಡ್ ಟು ಎ. ಎಲ್ಲಿ ಮಟ್ಟ ತೊಗೊಂಡು ಹೋಗ್ಯಾರ ಅದನ್ನು? ಎ ಮಟ್ಟ ತೊಗೊಂಡು ಹೋಗಿದಾರ. ಅಲ್ಲಿ ಪೊಟೆನ್ಷಿಯಲ್ ಎಷ್ಟು ಅಂತ ಕೇಳಿದಾನೆ. ಬಟ್ ವರ್ಕ್ ಡನ್ ಕೊಟ್ಟಾನ್ರಿ ಅವನು. ವರ್ಕ್ ಎಷ್ಟು ಕೊಟ್ಟಾನ್ರಿ ಇಲ್ಲಿ? 10 ಜೌಲ್. ಫೈಂಡ್ ದ ಪೊಟೆನ್ಷಿಯಲ್ ಎಟ್ ಎ ಅಂತ ಕೇಳೋಣ. ಫಾರ್ಮುಲಾ ಕೊಟ್ಟು ನೋಡಿ. ಏನು ತೊಗೊಳ್ತೀವಿ? ವಿ ಎ ಮೈನಸ್ ವಿ ಬಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಏನು ತೊಗೊಳ್ತಾರೆ ಇಲ್ಲಿ? ಕ್ಯೂ. ಮೆಟಲ್ ಪ್ಲೇಟ್ಸ್ ಫ್ರಮ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನೀವೇನಾದ್ರು ತೊಗೊಂಡ್ಬಿಟ್ಟು ಅನ್ಕೋಣ. ಸಿ ಇಸ್ ಈಕ್ವಲ್ ಟು ಕೆ ಎಪ್ಸಿಲಾನ್ ನಾಟ್ ಎ ಬೈ ಏನು ತೊಗೊಳ್ತಾರೆ ಇಲ್ಲಿ? ಡಿ. ಇದಕ್ಕೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ಡಿ. ಎ a metal sheet of a thickness d by 2 of a same area of
is introductions between the plates. The ratio of capacitance in a two cases ಅಂತ ಕೇಳೋಣ. ಕೆ ವ್ಯಾಲ್ಯೂಸ್ ಒಂದು ಮೆನ್ಷನ್ ಮಾಡಿಲ್ಲ. ಹಂಗಾರೆ ಸಿ ಇಸ್ ಈಕ್ವಲ್ ಟು ಏನು ತೋರ್ತಾರೆ ಇಲ್ಲಿ ಎಪ್ಸಿಲಾನ್ ನಾಟ್ ಎ ಬೈ ಏನು ತಗೊಳ್ತಾರೆ ಇಲ್ಲಿ ಡಿ ಅಂತ ತಗೊಳ್ತಾರೆ. ನಾವು ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಏನು ತಗೊಳ್ತಾರೆ ಸೇಮ್ ಏರಿಯಾ ಬಟ್ ಡಿ ಏನಾಗೈತೆ ರೀ ಅರ್ಧ ಅಂದರೆ ಎ ಬೈ ಟು ಡಿವಿಸಿಬಲ್ ಬೈ ಡಿ ಬೈ ಟು ಏನಾಗುತ್ತೆ ರೀ ಮಲ್ಟಿಪಲ್ ಆಗುತ್ತೆ. ನಾನು ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ ಆದರೆ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗುತ್ತೆ ರೀ 2 ಟೈಮ್ಸ್ ಎಪ್ಸಿಲಾನ್ ಎ ಬೈ ಡಿ. ಹಾಗಾದ್ರೆ ಏನು ತಗೊಳ್ತಾರೆ ಇಲ್ಲಿ ನಾವು ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಎ ಬೈ ಡಿ ಅಂದ್ರೆ ಏನದ ರೀ ಸಿ 2 ಟೈಮ್ಸ್ ಸಿ. ನಾವು ಸಿ ಡ್ಯಾಶ್ ಬೈ ಸಿ ಇಸ್ ಈಕ್ವಲ್ ಟು 2 ಬೈ 1. ಆನ್ಸರ್ ಏನು ತಗೊಳ್ತಾರೆ ಇಲ್ಲಿ 2 ಬೈ 1 2:1. Yes. 9th one ಆದರೆ 10 questions 15 questions observe. Two very small spheres carrying a charges 2 microcoulomb and 3 microcoulomb are located at 10 centimeters. Okay. So ಇದೊಂದು ಅದ ರೀ 2 microcoulomb ಅದ ರೀ. ಸೊ ಇದೇನದ ರೀ 3 microcoulomb ಚಾರ್ಜಸ್ ಅನ್ನು ಹೊಂದದ. ಇವುಗಳ ಮಧ್ಯೆ ಸೊ ಡಿಸ್ಟೆನ್ಸ್ ಏನದ ರೀ 10 ಸೆಂಟಿಮೀಟರ್ ಅದ. ಪೊಟೆನ್ಷಿಯಲ್ ಎಟ್ ಅ ಮಿಡ್ ಪಾಯಿಂಟ್ ಸೆಂಟ್ರದಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ವಿ ಇರುತ್ತೆ ಅಂತ ಏನು ಮಾಡ್ಕೋಬೇಕು ರೀ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈ ಡಿಸ್ಟೆನ್ಸ್ ಏನಾಯ್ತು ರೀ 5 ಸೆಂಟಿಮೀಟರ್. ಈ ಡಿಸ್ಟೆನ್ಸ್ ಏನಾಯ್ತು ರೀ 5 ಸೆಂಟಿಮೀಟರ್ ಕರೆಕ್ಟಾ. ಹಾಗಾದ್ರೆ ಇಲ್ಲಿ ಏನು ಬರ್ತದೆ ದಟ್ ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2. ನಾವು ದಟ್ ಕೆ ಕ್ಯೂ ಬೈ ಆರ್ ಪ್ಲಸ್ ಕೆ ಕ್ಯೂ ಬೈ ಏನು ತಗೊಳ್ತೀರಾ ಆರ್. R is remains same. It comes Q1 plus ಏನು ಬರ್ತದೆ ಇಲ್ಲಿ Q2. ಕರೆಕ್ಟ್ ರೀ. ಓಕೆ ಕೆ ವ್ಯಾಲ್ಯೂಸ್ ಎಷ್ಟು ರೀ 9 ಇಂಟು 10 ಟು ಪವರ್ 9. ಆರ್ ಎಷ್ಟು ಅದ ರೀ 10 ಸೆಂಟಿಮೀಟರ್ ಅದ 5 ಸೆಂಟಿಮೀಟರ್ 5 ಇಂಟು 10 ಟು ಪವರ್ -2 ಅಂದರೆ ಮೀಟ್ರ್ ಕನ್ವರ್ಟ್ ಮಾಡ್ಕೊಡ್ರಿ. Q1 and Q2 ಅದ ನೋಡ್ರಿ. ವಾಟ್ ಆರ್ Q1 ವ್ಯಾಲ್ಯೂಸ್ ದೇರ್ 2 ಮೈಕ್ರೋಕೂಲಮ್. Q2 ರೀ 3 ಅಂದರೆ ಎಷ್ಟು ಬರ್ತದೆ ಇಲ್ಲಿ ಟೋಟಲು 5 ಇಂಟು 10 ಟು ಪವರ್ -6. ನಾವು 5 ಮತ್ತು 5 ಏನಾಯ್ತು ರೀ ಕ್ಯಾನ್ಸಲ್ ಆಯಿತು. ಹಂಗಾರೆ 9 ಹೋಯ್ತು ರೀ. ಸೊ -2 ಮೇಲ್ಗಡೆ ಹೋದರೆ +2 ಆಗುತ್ತೆ ರೀ. 11 -6 ಏನಾಗುತ್ತೆ ರೀ 5 10 ಟು ಪವರ್ 5 ವೋಲ್ಟ್. ಅದರ ಆನ್ಸರ್ ಆಪ್ಷನ್ ಸಿ. ಸೊ 11ನೇದಕ್ಕೆ ಸ್ಮಾಲ್ ಹಿಂಟನ್ನು ಕೊಡ್ತೀನಿ, ಟ್ರೈ ಮಾಡ್ತೀನಿ ನೀವು. ಸ್ವಲ್ಪ ಲಿಟಲ್ ಬಿಟ್ ಡಿಫ್ರೆಂಟ್ ಕ್ವಶನ್ಸ್ ಅದ. ಮಾಸ್ ಕೊಟ್ಟ ನೋಡ್ರಿ ಅವನು. ಈಗ ಅವನು ಮಾಸ್ ಈಸ್ ಈಕ್ವಲ್ ಟು 2 ಗ್ರಾಮ್. ಇಟ್ ಮೀನ್ಸ್ 2 ಇಂಟು 10 ಟು ಪವರ್ -3 kg ಬರುತ್ತೆ. ಚಾರ್ಜ್ ಕೂಡ ಕೊಟ್ಟ ನೋಡ್ರಿ. ದಟ್ ಚಾರ್ಜ್ ಈಸ್ ಈಕ್ವಲ್ ಟು 2 ಮೈಕ್ರೋಕೂಲಮ್ 10 ಟು ಪವರ್ -6 ಕೂಲಮ್. ಪೊಟೆನ್ಷಿಯಲ್ ಡಿಫರೆನ್ಸ್ ಮಸ್ಟ್ ಬಿ ಎಕ್ಸಲರೇಟೆಡ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ದ ಸ್ಪೀಡ್ ವೆಲಾಸಿಟಿ ಕೂಡ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಾನೆ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್. ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸು ಎಷ್ಟು ಅಂತ ಕೇಳಿದ್ದಾನೆ ಅವನು. ಕರೆಕ್ಟಾ. ಓಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ ಇಲ್ಲಿ ಹೇಳಿದೆ ನೋಡಿ ನಿಮ್ಗೆ ಸ್ಟಾರ್ಟಿಂಗನ್ನು ಹೇಳಿದೆ ಫಾರ್ಮುಲಾ. ಯಾವ ಫಾರ್ಮುಲಾ ಅನ್ಕೊಳ್ಳೋಣ. ದಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ವರ್ಕ್ ಡನ್ನನ್ನು ಕ್ಯೂ ಇಂಟು ಏನು ತಗೊಳ್ತಾರೆ ಇಲ್ಲಿ ಓಕೆ ರೈಟ್. ದಟ್ ವರ್ಕ್ ಡನ್ ಏನು ತಗೊಳ್ತಾರೆ ಇಲ್ಲಿ ಕ್ಯೂ ಇಂಟು ವಿ ತಗೊಳ್ತಾರೆ. ಮೀನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಕೈನೆಟಿಕ್ ಎನರ್ಜಿನ 1/2 mv² ತಗೊಳ್ತಾರೆ. ದಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ರೀ mv²/2 ಟೈಮ್ಸ್ ಏನಾಗುತ್ತೆ ರೀ ಕ್ಯೂ. ಎಮ್ ಎಷ್ಟದ ರೀ 2 ಇಂಟು 10 ಟು ಪವರ್ -3. ವೆಲಾಸಿಟಿ 10 ಸ್ಕ್ವೇರ್ ಆಫ್ 10 100 ಡಿವಿಸಿಬಲ್ ಬೈ 2 ಅದ ರೀ. ಚಾರ್ಜ್ ಎಷ್ಟು ಅದ ರೀ 2 ಇಂಟು 10 ಟು ಪವರ್ -6. ಕರೆಕ್ಟ್ ರೀ. ಇದು 2 0ಕ್ಕೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. -1 ಉಳಿಯುತ್ತೆ ರೀ. ಸೊ ಹಂಗಾರೆ E2 ಮತ್ತು E2 ಏನಾಗ್ತಾವೆ ರೀ ಕ್ಯಾನ್ಸಲ್ ಆಗ್ತಾವೆ ರೀ. 1/2 ಇಲ್ಲೊಂದು -1 ಉಳಿಯುತ್ತೆ ರೀ. -6 ಮೇಲ್ಗಡೆ ಹೋದರೆ
6 ಆಗುತ್ತೆ ಅಂದರೆ 10 to the power of 5. That V is equal to 0.5 into 10 to the power of 5. ಇದನ್ನು ಏನು ಬರ್ತೀರಾ, V is equal to 50 kilovolt. ಆನ್ಸರ್ ಯಾವ್ದು ಇಲ್ಲಿ? ಆನ್ಸರ್ ಸಿ. ಓಕೆ, ಹನ್ನೆರಡನೇ ಕ್ವಶನ್ಸ್ ಅನ್ನು. How much work is done to carry a 6 microcoulomb charge from negative terminal to positive terminal of a battery 9 volt? Simple ಅದ ನೋಡ್ರಿ. ಏನು ತೋರಿಸಿದ್ರೆ that V is equal to W by Q. Then W is equal to ಏನು ತೋರಿಸ್ತೀರಾ, V into Q. What is the V there? V ಎಷ್ಟು ಅದ ರೀ? ಅದ ನೋಡ್ರಿ 9. Q ಎಷ್ಟು ಅದ ರೀ? 6 into 10 to the power minus 6. ಎಷ್ಟು ಬಂತು ಇದು? 54 into 10 to the power minus 6 ಜವರ್. ಸಿಂಪಲ್ ಇರ್ತಾವ್ರಿ, ರೈಟ್. ನಂಬರ್ ಆಫ್ 4 ನ್ಯೂಮರಿಕಲ್ಸ್ ಅನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಐಡಿಯಾಸ್ಗಳು ಈಸಿಲಿ ಬಂದ್ಬಿಡ್ತಾವ್ರಿ. ಓಕೆ, ರೈಟ್. ಹಾಂ, ಇದನ್ನು ಸಾಲ್ವ್ ಮಾಡ್ತೇನೆ. ಸೊ ಈ ಕ್ವಶನ್ಸ್ ಅನ್ನ ಹೋಮ್ವರ್ಕ್ ಕೊಡ್ತೀನಿ ನಾವು. ದಟ್ ಕ್ವಶನ್ ನಂಬರ್ 12, ಕ್ವಶನ್ ನಂಬರ್ 13 ಟೇಕ್ ಆಸ್ ಅ ಹೋಮ್ವರ್ಕ್, ರೈಟ್. ಬಟ್ ಕ್ವಶನ್ ನಂಬರ್ 14 ಅನ್ನು ಸಾಲ್ವ್ ಮಾಡೋಣ. ಏನು ಕೇಳ ನೋಡ್ರಿ ಅವನು, ಇಕ್ವಿವಲೆಂಟ್ ಕೆಪಾಸಿಟನ್ಸ್ ಆಫ್ ದ ನೆಟ್ವರ್ಕ್ ಕೇಳ. ನಾನು ನಿಮ್ಗೆ ಆಗಲೇ ಹೇಳಿದಲ್ಲ, ಕೆಪಾಸಿಟನ್ಸ್ ಇನ್ ಸಿರೀಸ್ ಏನು ತೊಗೊಳ್ತೀರಾ, 1/C1 plus 1/C2 up to so on 1/C. ಅದೇ ಸಿ ಎಸ್ ಎರಡು ಕೆಪಾಸಿಟರ್ ಇದ್ರೆ C1 C2 ಬೈ ಏನು ತೊಗೊಳ್ತೀರಲ್ಲಿ, C1 plus C2. ಪ್ಯಾರಲಲ್ ಇದ್ರೆ ಏನು ತೊಗೊಳ್ತೀರಿ ಡೈರೆಕ್ಟಾಗಿ, C1 plus C2. ಇವೆರಡು ಹೆಂಗೆ ಅದ ರೀ, ದೀಸ್ ಟು ಆರ್ ಸಿರೀಸ್ ಇತ್ತು ಅನ್ಕೋಣ. ಏನು ತೊಗೊಳ್ತೀರಲ್ಲಿ 400 into 400 ಡಿವಿಸಿಬಲ್ ಬೈ ಏನು ತೊಗೊಳ್ತೀರಾ, 400 plus 400 ಅಂದರೆ 160000 ಡಿವಿಸಿಬಲ್ ಬೈ 800. ಇವು 2 0ಕ್ಕೆ 2 0 ಕ್ಯಾನ್ಸಲ್ ಅದು. ನಾವು ಇಟ್ ಕಮ್ಸ್ 200 ಪಿಕೋ ಪೆರಿಡ್. 200 ಪಿಕೋ ಪೆರಿಡ್, ರೈಟ್. ಇದೆಷ್ಟಾಯ್ತು, ಇದು 200 ಪಿಕೋ ಪೆರಿಡ್. ಇಲ್ಲಿ ಟರ್ಮಿನಲ್ಸ್ ಅದಾವ್ರಿ, ಕರೆಕ್ಟಾ. ಇಲ್ಲಿ ಟರ್ಮಿನಲ್ಸ್ ಇದ್ರೆ 200 ಮತ್ತು 100 ಹೆಂಗದಾವ್ರಿ, ಪ್ಯಾರಲಲ್. ದೇರ್ಫೋರ್ ಇಟ್ ಕಮ್ಸ್ 200 ಪ್ಲಸ್ 100 ಏನು ತೊಗೊಳ್ತೀರಿ ಅಲ್ಲಿ, ಅಗೇನ್ 300 ಪಿಕೋ ಪೆರಿಡ್. ಬಟ್ ಇವುಗಳ ಮೂರು ಕೆಪಾಸಿಟರ್ಗಳ ಇಕ್ವಿವಲೆಂಟ್ ಎಷ್ಟು ಬಂತ್ರಿ, 300. ನಾವು ಈ 300 ಈ 400 ಹೆಂಗದ್ರಿ, ಇದು ಸಿರೀಸ್ ಅದ, ಔಟ್ ಆಫ್ ಪ್ಯಾರಲಲ್. ಯಾಕಂದ್ರೆ ಟರ್ಮಿನಲ್ಸ್ ಇಲ್ಲಿದಾವ, ಇಲ್ಲೊಂದ ಇತ್ತು ಅನ್ಕೋಣ, ಏನಾಕಿದ್ರೆ ಪ್ಯಾರಲಲ್ ಹಾಕಿತ್ತು. ಬಟ್ ಇಲ್ಲಲ್ಲ, ಡೈರೆಕ್ಟಾಗಿ ಅದಾವ್ರಿ. ಏನು ತೊಗೊಳ್ತಾರೆ ಇಲ್ಲಿ, ಸಿರೀಸ್ ತೊಗೊಂಬರ್ತಾರೆ. ಅಂದ್ರೆ ಅಗೇನ್ ಸಿರೀಸ್ ಬಂತು ಅಂತ ಅನ್ಕೊಳ್ರಿ. ಏನು ತೊಗೊಳ್ತಾರೆ ಇಲ್ಲಿ 300, ಇದೆಷ್ಟು ಅದ್ರಿ 400 ಡಿವಿಸಿಬಲ್ ಬೈ 300 plus 400. ಎಷ್ಟು ಬಂತ್ರಿ, 3 into 4 12 0000 ಡಿವಿಸಿಬಲ್ ಬೈ 700. 00 ಏನಾಯ್ತು, ಕ್ಯಾನ್ಸಲ್ ಆಯಿತು. 1200 ಡಿವಿಸಿಬಲ್ ಬೈ 7 ಪಿಕೋ ಪೆರಿಡ್. ಅದರ ಆಪ್ಷನ್ಸ್ ಅದ ನೋಡ್ರಿ, ಆಪ್ಷನ್ಸ್ ಸಿ, ರೈಟ್. ಅದೇ ರೀತಿನ ಇದು ಅದ ರೀ, ಇದನ್ನ ಏನು ಮಾಡ್ಕೊಡ್ರಿ. ಸೊ ಟೇಕ್ ಇಟ್ ಆಸ್ ಅನ್ ಹೋಮ್ವರ್ಕ್, ರೈಟ್. ಹೋಮ್ವರ್ಕ್ ಮಾಡ್ಕೊಂಡು ಏನು ಮಾಡ್ಕೊಡ್ರಿ ಇಲ್ಲಿ. ಸೊ ಆನ್ಸರ್ಸ್ ಏನು ಮಾಡ್ರಿ, ಕಮೆಂಟನ್ನು ಮಾಡ್ರಿ, ಎಷ್ಟು ಬರುತ್ತೆ ನೋಡ್ಕೊಡ್ರಿ. 14ನೇದು 15 ನೋಡ್ಕೊಡ್ರಿ, ರೈಟ್. ಸೊ ನಾವು ನಂಬರ್ ಆಫ್ ಕ್ವಶನ್ಸ್ ಏನು ತೊಗೊಳ್ತಾರೆ, 15 ಒಂದು ಕ್ವಶನ್. Parallel plate capacitor 1 picofarad has separation between plates is a D. ಅಂದರೆ ದಟ್ C is equal to epsilon naught A by D ಅಂತ ಹೇಳ್ತಾನೆ. ಸೊ ಇದು ಈಕ್ವಲ್ ಟು ಏನಾದ್ರೆ ಇಲ್ಲಿ 1 picofarad, ಕರೆಕ್ಟಾ. ಓಕೆ, ಸಪರೇಷನ್ ಬಿಕಮ್ಸ್ 2D
was of dielectric wax of dielectric constant x is inserted in the capacitance becomes 2f. ಅಂದರೆ ಸಿ ಡ್ಯಾಶ್ ಈಸ್ ಈಕ್ವಲ್ ಟು ಅದೇನು ಕೆ ಅದಲ್ಲ, ಕೆ ಮೀನ್ಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನು ಎಕ್ಸ್ ಅಂತ ತೊಗೊಂಬಿಟ್ಟವನು. ಎಕ್ಸ್ ಎಪ್ಸಿಲಾನ್ ನಾಟ್ ಎ ಡಿವಿಸಿಬಲ್ ಬೈ 2d ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 2 ಪಿಕೋ ಪೀರಿಯಡ್ ಆಗಿದೆ. ಕರೆಕ್ಟ್ ರೀ? ಓಕೆ. ಸಿ ಡ್ಯಾಶ್ ಈಸ್ ಈಕ್ವಲ್ ಟು ಏನು ತೊಗೊಳ್ತೀರಿ ಎಕ್ಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂದರೆ ಏನು ತೊಗೊಳ್ತೀರಿ ಅಲ್ಲಿ ಸಿ ಎಪ್ಸಿಲಾನ್ ನಾಟ್ ಎ ಬೈ ಡಿ ಡಿವಿಸಿಬಲ್ ಬೈ ಏನು ತೊಗೊಳ್ತೀರಿ 2. ಸಿ ಅಂದರೆ ಎಷ್ಟು ಅದ್ರ ಇಲ್ಲಿ 1. ನೌ ದಟ್ ಸಿ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಬೈ 2. ಸಿ ಡ್ಯಾಶ್ ಅಂದರೆ ಎಷ್ಟು ಅದ್ರಲ್ಲಿ 2 ಅಂದ್ರೆ ಏನು ತೊಗೊಳ್ತೀರಿ ಇಲ್ಲಿ ಈಸ್ ಈಕ್ವಲ್ ಟು 2 ಅಂತ ತೊಗೊಂಡ್ಬಿಟ್ಟು ಅನ್ಕೋಣ. ನೌ ದಟ್ ಕಮ್ಸ್ 2 ಇಂಟು 2 4. ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನು ತೊಗೊಳ್ತೀರಿ ಇಲ್ಲಿ 4. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟು ಬರುತ್ತೆ ಇಲ್ಲಿ 4 ಬರುತ್ತೆ. ಸಿಂಪಲ್ ಏನಿಲ್ಲ ರೀ. ಸಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಟಿ, ಸಿ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ. ಇವು ಎರಡು ಇಕ್ವೇಶನ್ಸ್ನ ಕಂಪೇರ್ ಮಾಡಿಕೊಡ್ರೆ ವಿಲ್ ಗೆಟ್ ಎಕ್ಸ್ ವ್ಯಾಲ್ಯೂ. ಹದಿನಾರು ಕ್ವಶನ್ಸ್. ಫೈಂಡ್ ಇಕ್ವಿವಲೆಂಟ್ ಕೆಪಾಸಿಟನ್ಸ್ ಇನ್ ದ ಫಾಲೋವಿಂಗ್ ಕೇಸಸ್ ಅಂತ ಹೇಳ ನೋಡ್ರಿ. ಇಲ್ಲಿ ಕೆ ಅನ್ನ ಇನ್ಸರ್ಟ್ ಮಾಡ್ಯಾನ, ಬಟ್ ಡಿಫ್ರೆಂಟ್ ಕೆ ವ್ಯಾಲ್ಯೂಸ್ ಅನ್ನು ಇನ್ಸರ್ಟ್ ಮಾಡ್ಯಾನ. ಕೆ 2k 4k ಆ್ಯಂಡ್ 3 ಟೈಮ್ಸ್ ಕೆ ಅಂತ ಹೇಳಿದಾನೆ. ಓಕೆ, ಇಲ್ಲಿ ಏನು ಬರ್ತದೆ ನೋಡಿ, ಇಲ್ಲಿ ನಾವು ಅಲ್ಲಿ ಟೇಕ್ ದಿಸ್ ಒನ್ ಇಸ್ C1 C2 C3 ಆ್ಯಂಡ್ ದಿಸ್ ಒನ್ ಇಸ್ C4. ಎಕ್ಸಾಕ್ಟ್ಲಿ. ಓಕೆ, ನಾನು ಸಿ ಇಸ್ ಈಕ್ವಲ್ ಟು ಕೆ ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ ತಗೋತೇನೆ. ಜನರಲ್ ಫಾರ್ಮುಲಾಸ್. ಓಕೆ, ಇವಾಗ ನಾನು C1 ಅನ್ನು ತೊಗೊಂಡೆ ಅನ್ಕೊಂಡ. ಕೆ ಅದ ರೀ ಎಪ್ಸಿಲಾನ್ ನಾಟ್, ಬಟ್ ಇಲ್ಲಿ ಎ ಏನಾಗಿದೆ ರೀ ಅರ್ಧ, ಹಾಫ್ ಎ ಬೈ 2 ಡಿವಿಸಿಬಲ್ ಬೈ ಡಿಸ್ಟೆನ್ಸ್ ಕೂಡ ನೋಡ್ಕೊಡ್ರಿ. ಡಿಸ್ಟೆನ್ಸ್ ಕೂಡ ಏನಾದ್ರಿ ಇಲ್ಲಿ ಇದು ಕಂಪ್ಲೀಟ್ ಡಿಸ್ಟೆನ್ಸ್ ಅದ ಅನ್ಕೋಣ, ಇದು ಅರ್ಧದಷ್ಟು ಮಾತ್ರ ಅದ. ಅಂದ್ರೆ ಏನಾಗಿದೆ ಇದು ಡಿ ಬೈ 2. ನಾವು 2 ಮತ್ತು 2 ಏನಾಯ್ತು ರೀ ಕ್ಯಾನ್ಸಲ್. ಹಂಗಾರೆ ಏನು ಬಂತ್ರಿ ಇಲ್ಲಿ ನಿಮಗೆ ಕೆ ಎಪ್ಸಿಲಾನ್ ನಾಟ್ ಎ ಬೈ ಏನು ಬಂತ್ರಿ. ಓಕೆ, ರೈಟ್. ವಾಟ್ ಅಬೌಟ್ ದ C2? C2ನ ತೊಗೊಂಡ್ಬಿಟ್ರು ಅಂತ ಅನ್ಕೊಂಡ್ರೆ ಅಗೇನ್ 2 ಟೈಮ್ಸ್ ಕೆ ಎಪ್ಸಿಲಾನ್ ಅದ ರೀ. ಇಲ್ಲಿ ಕೂಡ ಅರ್ಧ ಏನದ ರೀ ಏರಿಯಾ ಅದ ಎ ಬೈ 2 ಆ್ಯಂಡ್ ಡಿಸ್ಟೆನ್ಸ್ ಕೂಡ ಏನದ ರೀ ಅರ್ಧದಷ್ಟು ಅದ. ನಾವು ದಟ್ 2 ಗೆಟ್ ಕ್ಯಾನ್ಸಲ್. ನಾವು ಇಟ್ ಕಮ್ಸ್ 2 ಟೈಮ್ಸ್ ಕೆ ಎಪ್ಸಿಲಾನ್ ನಾಟ್ ಎ ಬೈ ಏನು ತೊಗೊಳ್ತಾರೆ ಇಲ್ಲಿ ಡಿ ಅಂತ ತೊಗೊಳ್ತಾರೆ. ಓಕೆ, ನಾವು C3 ವ್ಯಾಲ್ಯೂಸನ್ನು ತೊಗೊಂಡ್ಬಿಡ್ರಿ. ನೋ ಓಕೆ, C3 ವ್ಯಾಲ್ಯೂಸ್ ಏನದ ನೋಡ್ರಿ, 4k ಇನ್ಸರ್ಟ್ ಮಾಡಿ ಅಂದರೆ ಎಪ್ಸಿಲಾನ್ ನಾಟ್ ಎ ಬೈ 2 ಡಿವಿಸಿಬಲ್ ಬೈ ಡಿ ಬೈ 2. ನಾವು ಗೆಟ್ ಕ್ಯಾನ್ಸಲ್ಡ್. ಎಷ್ಟು ಬರ್ತಾರೆ ಇಲ್ಲಿ 4 ಟೈಮ್ಸ್ ಕೆ ಎಪ್ಸಿಲಾನ್ ನಾಟ್ ಎ ಬೈ ಡಿ. C4 ಎಷ್ಟು ಬರುತ್ತೆ ನೋಡ್ಕೊಡ್ರಿ, 3k ಎಪ್ಸಿಲಾನ್ ನಾಟ್ ಎ divisible by d by 2. ಇದು ಎಷ್ಟು ಕೂಡ ಬರುತ್ತೆ ರೀ 3k ಎಪ್ಸಿಲಾನ್ ನಾಟ್ ಎ ಬೈ ಡಿ. ಓಕೆ, ಇದನ್ನ ಟೋಟಲ್ ಮಾಡ್ಕೊಡ್ರಿ. ನಾವು ವಿಲ್ ಗೆಟ್ ಅನ್ ಆನ್ಸರ್. ಅಂದರೆ ಎಷ್ಟು ಬರುತ್ತೆ ರೀ ಇದು, ಬಟ್ ಅಲ್ಲಿ ಆನ್ಸರಲ್ಲಿ ಇಲ್ಲಲ್ಲ. C1 C2 C3 ಆ್ಯಂಡ್ C4. C2 C 4 times C 3 times C 7 8 9 10. 10 minus 4 6
Okay. Now I will check and tell you. Take it as a homework. But this is a method to solve this. Okay. Yes. ಇದು ಅದೇ ರೀತಿ ಅದ ರೀ. ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್. ಕ್ವಶನ್ ನಂಬರ್ 16, 17. ಸೊ 18 ಕ್ವಶನ್ಸ್ ಅಬ್ಸರ್ವ್ ಮಾಡ್ಕೊಡ್ರಿ. 2 microfarad ಕೆಪಾಸಿಟರ್ ನಾವು ಸಿ ಕೊಟ್ಟಂದ್ರೆ ಅವನು 2 ಮೈಕ್ರೋ 10 to the power of -6 ಚಾರ್ಜ್ಡ್ ಇದು ಪೆರಿಯಡ್ ಕೊಟ್ಟನ್ರಿ. ವಿ ಎಷ್ಟದ್ರಿ ಇಲ್ಲಿ 100 ವೋಲ್ಟ್ ಅದ ರೀ. ಇಟ್ಸ್ ಪ್ಲೇಸ್ ಕನೆಕ್ಟೆಡ್ ಬೈ ನ ಕಂಡಕ್ಟಿಂಗ್ ವೈರ್ ದ ಹೀಟ್ ಪ್ರೊಡ್ಯೂಸ್ಡ್ ಅಂತ ಕೇಳ. ಹೀಟ್ ನಥಿಂಗ್ ಬಟ್ ಎನರ್ಜಿ ಅಲ್ಲ. ಸೊ ಏನು ತೋರ್ತಾರೆ ಇಲ್ಲಿ 1/2 ಸಿ ವಿ ಸ್ಕ್ವೇರ್. ಸೊ 1/2 ಸಿ ಎಷ್ಟದ ರೀ 2 × 10 to the power of -6 into 100. 100 into 100. These two get cancelled. ಇಲ್ಲಿ 4 0ಗೆ ಏನಾಗುತ್ತೆ ರೀ ಕ್ಯಾನ್ಸಲ್ ಆಗುತ್ತೆ. ಅಂದರೆ 1 × 10 to the power of -2. ಸೊ ಅಂದರೆ 0.01 ಜೌಲ್ ಯಾವ್ದು ಬರ್ತಾ ಇಲ್ಲಿ ಎನರ್ಜಿ 0.01 ಜೌಲ್. ಸೊ 19th ಕ್ವಶನ್ ನೋಡ್ಕೊಡ್ರಿ. A cube is lying at the center of circle. What amount of work done carrying a charge q from A to B both lie on a circle ಅಂತ ಹೇಳೇನ್ರಿ ಅವನು. ಕರೆಕ್ಟಾ? ಓಕೆ. ಸೊ ಸೆಂಟರ್ದಲ್ಲಿ ನೀವು ಏನಾದರೂ ಚಾರ್ಜಸನ್ನು ಪ್ಲೇಸ್ ಮಾಡಿ ಸರ್ಕಲ್ದಲ್ಲಿ ತೊಗೊಂಡ್ಬಿಟ್ರಿ ಅಂತ ಅನ್ಕೊಡ್ರಿ. ಆಬ್ವಿಯಸ್ಲಿ ಅದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಥರ ಬಿಹೇವ್ ಮಾಡುತ್ತೆ. ಬಿಕಾಸ್ ಆಲ್ ದ ಪಾಯಿಂಟ್ಸ್ ಆರ್ ನೀವು ಏನಾದ್ರು ಸರ್ಕಲ್ನಲ್ಲಿ ತೊಗೊಂಡ್ಬಿಟ್ರಿ ಅನ್ಕೋಣ. ಇಲ್ಲಿ ಒಂದು ಸರ್ಕಲ್ನ ತೊಗೊಂಡ್ಬಿಟ್ರಿ ಅಂತ ಅನ್ಕೊಡ್ರಿ. ಓಕೆ. ಇಲ್ಲಿ ಚಾರ್ಜ್ ಏನು ಮಾಡ್ತೀನಿ ರೀ ಕ್ಯೂ ಪ್ಲೇಸ್ ಮಾಡಿ. ಹಂಗ್ರಿ ಇವೆಲ್ಲವೂ ಕೂಡ ಹೆಂಗದ ರೀ ಈಕ್ವಲ್ ಡಿಸ್ಟೆನ್ಸ್ ಒಳಗೆ ಇರ್ತಾವಲ್ಲ. ಎಕ್ಸಾಕ್ಟ್ಲಿ. ಹಂಗಾರೆ ಪೊಟೆನ್ಷಿಯಲ್ ಹೆಂಗಿರುತ್ತೆ ಇಲ್ಲಿ ಸೇಮ್ ಇರುತ್ತೆ. ಯಾವ ಪೊಟೆನ್ಷಿಯಲ್ ಸೇಮ್ ಇರುತ್ತೋ ನಾನು ಇದನ್ನು ಎ ಪಾಯಿಂಟ್ ಅಂತ ತೊಗೊಳ್ತೀನಿ ರೀ. ಇದನ್ನ ಏನು ತೊಗೊಳ್ತೀರಾ? ಸೊ ಬಿ ಪಾಯಿಂಟ್ ಅಂತ ತೊಗೊಳ್ತೀರಾ. ಹಂಗಾರೆ ಚಾರ್ಜಸನ್ನು ಎ ಟು ಬಿ ಮೂವ್ ಮಾಡ್ಬೇಕು ಅನ್ಕೋಣ. ವಾಟ್ ಇಸ್ ದ ವರ್ಕ್ ಡನ್ ಅಂತ ಕೇಳಿ ನಾವು. ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜಸ್ ಈಸ್ ಈಕ್ವಲ್ ಟು ವಿ ಎ ಮೈನಸ್ ಏನು ತೊಗೊಳ್ತೀರಾ ವಿ ಬಿ. ವಿ ಎ ಮತ್ತು ವಿ ಬಿ ಈಕ್ವಲ್ ಅದಾವಲ್ಲ. ದೇರ್ಪೋರ್ ಹಂಗಾರೆ ಏನಾಗುತ್ತೆ ಇದು ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜಸ್ಸು 0 ಬಂದುಬಿಡುತ್ತೆ ರೀ. ಹಾಗಾದ್ರೆ ವರ್ಕ್ ಡನ್ ಈಸ್ ಈಕ್ವಲ್ ಟು ಕೂಡ ಏನಾಗುತ್ತೆ ಇಲ್ಲಿ 0. ಎಸ್. 20 ಕ್ವಶನ್ಸ್ನ ಅಬ್ಸರ್ವ್ ಮಾಡ್ಕೊಡ್ರಿ. 20 ಕ್ವಶನ್ಸ್. ಎಲೆಕ್ಟ್ರಿಕ್ ಡೈಪೋಲ್ ಲೆಂತ್ ಕೊಟ್ಟನ್ರಿ ಅವನು. ಎಷ್ಟು ಕೊಟ್ಟನ್ರಿ 20 ಸೆಂಟಿಮೀಟರ್ಸ್ ಕೊಟ್ಟಿದ್ದಾನ. ಸೊ 20 × 10 to the power of -2 meters. ಚಾರ್ಜಸ್ ಕೂಡ ಕೊಟ್ಟಿದ್ದಾನ್ರಿ. ದಟ್ ಕ್ಯೂ ಈಸ್ ಈಕ್ವಲ್ ಟು 3 × 10 to the power of -3 ಕೂಲಂಬ್. ಆ್ಯಂಗಲ್ ಕೂಡ ಕೊಟ್ಟಿದ್ದಾನೆ. ದಟ್ ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಟಾರ್ಕ್. ಟಾರ್ಕ್ ಕೂಡ ಕೊಟ್ಟಿದ್ದಾನೆ. ವಾಟ್ ಇಸ್ ದ ಟಾರ್ಕ್ ದೇರ್ 6 ನ್ಯೂಟನ್ಸ್ ಮೀಟರ್. ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಡೈಪೋಲ್ ಅಂತ ಕೇಳೇನ್ರಿ ಅವನು. ನಾನು ನಿಮ್ಗಾಗಲೇ ಹೇಳಿದೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಡೈಪೋಲ್ ಈಸ್ -PE ಸೈನ್ ಆಫ್ ಥೀಟಾ. ಕರೆಕ್ಟ್ ರೀ. ಹಂಗಾರೆ ಇದು ಪಾಸಿಟಿವ್ ಅದ ನೋಡ್ರಿ. ಎರಡು ಹೋದು ರೀ. ನೆಗೆಟಿವ್ ಇರ್ತಕ್ಕಂಥ ಎರಡು ಅದಾರ. -2√3 -3√2. ಎನರ್ಜಿ ಕೊಟ್ಟಿಲ್ರಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪಿ ಮತ್ತು ಇ ಕೊಟ್ಟಿದ್ದಾನ ಕೊಟ್ಟಿಲ್ರಿ. ಸೊ ಅದಕ್ಕಾಗಿ ಏನು ಮಾಡ್ಕೊಳ್ರಿ ಟಾರ್ಕ್ ಈಸ್ ಈಕ್ವಲ್ ಟು ಸೊ ಏನು ತೊಗೊಳ್ತೀರಿ ಇಲ್ಲಿ PE ಸೈನ್ ಆಫ್ ಥೀಟಾ. ಟಾರ್ಕ್ ಎಷ್ಟದ್ರಿ 6. ದಟ್ PE ಸೈನ್ ಆಫ್ 60 √3/2 ಬರುತ್ತೆ ನೋಡ್ರಿ. ಅಂದ್ರೆ ಎಷ್ಟು ಬರುತ್ತೆ 6 × 2/√3. ಅಂದರೆ 12 ಬೈ ಏನಾದರೂ ಇದು √3 ಆಯಿತು.
ಅದ್ರ ವ್ಯಾಲ್ಯೂ ರೀ ಪಿ ಇ. ನಾನು ಇದೇ ಪಿ ಇಗೆ ಏನು ಮಾಡ್ಕೊಳ್ತೀನಿ ರೀ √3ನ ಮಲ್ಟಿಪಲ್ ಮಾಡ್ಕೊಳ್ತೀನಿ ಆ್ಯಂಡ್ ಡಿವೈಡೆಡ್ ಕೂಡ ಮಾಡ್ಕೊಳ್ತೀನಿ. ಸೊ √3 ಇಂಟು √3 3 ಎಷ್ಟು ಬರುತ್ತೆ ಇಲ್ಲಿ? ಸಾರಿ 12/3 4 √3. Now that u is equal to minus 4 √3 into sin of 60 sorry cos of 60 p cos of theta. cos of 60 ಎಷ್ಟು ಬರುತ್ತೆ ನೋಡ್ರಿ ನಿಮಗೆ? ಸೊ 0 1 2 3 4 0 1/4 1/2 1/√2 √3/2 and 1 0 30 40/60 ಎಷ್ಟು ಬರುತ್ತೆ? ಇದು 1/2. ಇದು cos of 60. cos of 60 ಏನು ಬರುತ್ತೆ ಇಲ್ಲಿ? 1/2. 2 ಮತ್ತು 4 now it comes minus 2 √3 ಎಷ್ಟು ಬರುತ್ತೆ ಆನ್ಸರ್? ಬಿ. ಓಕೆ ರೈಟ್. ಸೊ ನಾವು ಕ್ಯಾನ್ ಟೇಕ್ ಇಟ್ ಎಸ್ ಅ ಹೋಮ್ವರ್ಕ್, ಸಿಂಪಲ್ ಅಂಡ್ ಹೋಮ್ವರ್ಕ್ ಡೈರೆಕ್ಟಾಗಿ ಸಾಲ್ವ್ ಮಾಡಿಬಿಡುತ್ತೆ. 21 ಕ್ವಶನ್ಸ್ ಕೂಡ ವರ್ಕ್ ಡನ್ ಅದ ರೀ. ಇಕ್ವಿಟೋರಿಯಲ್ ಎಕ್ಸಸ್ ಅದ. ಇಕ್ವಿಟೋರಿಯಲ್ ಎಕ್ಸಸ್ ಒಳಗೆ ಏನು ಬರುತ್ತೆ ಅಂತ ಹೇಳಿದ್ರೆ 0, ನೋ ಅದರ್ ಆಪ್ಷನ್ಸ್. ಓಕೆ ರೈಟ್. ಸೊ ನಾವು ಇವಾಗ 20+ ಕ್ವಶನ್ಸ್ನ ಏನು ಮಾಡೀವಿ ಸಾಲ್ವ್ ಮಾಡೀವಿ ಆನ್ ಸೆಕೆಂಡ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಮೇಲ್ಗಡೆ ಕೂಡ ಏನು ಮಾಡಿದ್ರಿ 40+ ಕ್ವಶನ್ಸ್ನ ಏನು ಮಾಡಿದ್ರಿ ಡಿಸ್ಕಷನ್ಸನ್ನು ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಮೇಲ್ಗಡೆ ಕೇಳಿರ್ತಕ್ಕಂಥ ಸೊ ಅದು ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಎಲೆಕ್ಟ್ರೋಸ್ಟಾಟಿಕ್ಸ್ ಮೇಲ್ಗಡೆ ಪ್ರೀವಿಯಸ್ ಇಯರು ಕೇಳಿರ್ತಕ್ಕಂಥ KCET ಸೊ ಮತ್ತು ನೀಟ್ ಕ್ವಶನ್ಸ್ಗಳನ್ನ ಏನು ಮಾಡೋಣ ಡಿಸ್ಕಷನ್ಸ್ ಮಾಡೋಣ. ಓಕೆ ಇಲ್ಲಿಗೆ ನಿಮಗೆ ಎಲೆಕ್ಟ್ರೋಸ್ಟಾಟಿಕ್ಸ್ ಕಂಪ್ಲೀಟ್ ಆಗಿ ಏನಾಗುತ್ತೆ ರೀ ಮುಗಿದ್ಬಿಡುತ್ತೆ. ಅದಾದ್ಮೇಲೆ ಏನು ಮಾಡೋಣ ರೀ ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಕೂಡ ಏನು ಮಾಡೋಣ ರೀ ಡಿಸ್ಕಷನ್ಸ್ ಮಾಡೋಣ. ಓಕೆ ರೈಟ್ ಅಲ್ಲ. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ವಿಡಿಯೋನ ಏನು ಮಾಡ್ಕೊಡ್ರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಏನು ಮಾಡ್ಕೊಡ್ರಿ ಶೇರ್ ಮಾಡ್ಕೊಡ್ರಿ. ಸೊ ನಿಮ್ಗೆ ಏನಾದರೂ PDF ಕ್ವಶನ್ ಪೇಪರ್ಸ್ ಏನಾರು ಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಸೊ ಕಮೆಂಟ್ ಮಾಡಿರಿ ರೈಟ್. ಇಲ್ಲಾಂದರೆ ವಾಟ್ಸಪ್ ನಂಬರನ್ನು ನನ್ನ ಡಿಸ್ಕ್ರಿಪ್ಷನ್ಸ್ ದಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ. ಆ ವಾಟ್ಸಪ್ ನಂಬರ್ಗೆ ನಮ್ಗೆ ಈ ಸಬ್ಜೆಕ್ಟದು ಈ ಚಾಪ್ಟರ್ ಮೇಲ್ಗಡೆ ಕ್ವಶನ್ಸ್ ಬೇಕ್ರಿ ಸರ್, 50 ಕ್ವಶನ್ಸು 60 ಕ್ವಶನ್ಸು 100 ಕ್ವಶನ್ಸ್ ಅಂತಂದರೆ ವಿತ್ ಸೊಲ್ಯೂಷನ್ಸ್ ಏನು ಮಾಡ್ತೀನಿ ರೀ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅದಕ್ಕೆ ನೀವೇನು ಪೇ ಮಾಡಬೇಕಂತಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಏನು ಅನ್ಕೊಳ್ಳೋಣ ಫ್ರೀ. ಓಕೆ ಸೊ ಥ್ಯಾಂಕ್ ಯು.